ವೆಲ್ಕಮ್ ಟು KSTV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ರೈತರಲ್ಲಿ ಹೇಳುವುದೇನೆಂದರೆ, ಯೂಟ್ಯೂಬ್ ಚಾನಲಲ್ಲಿ ಅದು ಬರುತ್ತೆ, ಇದು ಬರುತ್ತೆ, ಯಾವುದು ಬರಲ್ಲ. ಹೌದಾ? ವಾತಾವರಣ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ ನೋಡ್ರಿ, ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಕಾಣ್ತಾ ಇದೆ, ಸರಿನಾ? ಲೈವಲ್ಲಿ ಯೂಟ್ಯೂಬಲ್ಲಿ ನಾನು ಲೈವ್ ಮಾಡ್ತಾಯಿದ್ದೀನಿ. ಇದ್ರಾಗ ಫೇಕ್ ಏನಿಲ್ಲ, ಮತ್ತೊಂದೇನಿಲ್ಲ, ಇನ್ನೊಂದು ಏನಿಲ್ಲ. ಇದಕ್ಕೆ ಒಂದು ಎಕರೆಗೆ ಮಿನಿಮಮ್ ಅಂದರೆ 60,000 ರಿಂದ 70,000 ರೊಕ್ಕ ಖರ್ಚು ಮಾಡಿದ್ದೀನಿ. ಹೌದಾ? ನಿಮ್ಮ ಅಭಿಪ್ರಾಯ ಏನೈತೆ ಅದರ ತಿಳಿಸ್ರಿ. ಸಬ್ಸ್ಕ್ರೈಬ್ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ. ನಾನು ರೈತರ ಪರವಾಗಿ ಮಾಡಕತ್ತೀನಿ. ಸಬ್ಸ್ಕ್ರೈಬಿಂದ ಏನೂ ಬರಲ್ಲ. ಸಬ್ಸ್ಕ್ರೈಬಿಂದ ಏನು ಬರುತ್ತೆ, ಒಂದು ಸಾಲ ಬರ್ಬೋದು ನನಗೆ, ಇಲ್ಲ ಒಂದು 2 ಸಲ ಹೆಚ್ಚಿಗೆ ಬರ್ಬೋದು, ಅಷ್ಟೇ ಅಲ್ಲ. ಹೌದಾ? ನನಗೇನು ಇಂಟಿಮೇಷನ್ ಏನಿಲ್ಲ, ಕಂಟಿಮೇಷನ್ ಏನಿಲ್ಲ, ರೋಟಿವೇಟ್ರ್ ಏನಿಲ್ಲ, ಕಲ್ಟಿವೇಟ್ರ್ ಏನಿಲ್ಲ. ಹೌದಾ? ನಿಂಬಿಗೆ ಏನು ದೋಚುತ್ತೆ ಆ ಬೆಳೆ ಹಾಕಿರಿ, ಚೆನ್ನಾಗಿ ಬೆಳ್ರಿ. ನಾನು ಇಲ್ಲಿಗೆ 3 ವರ್ಷ ಆಯಿತು, ಲಾಸ್ ಆಗಿದ್ದೀನಿ. ಮೆಣಸಿನ್ಕಾಯಿ ಮಾತ್ರ ಲೈಫ್ ಟೈಮ್ನಾಗ ಯಾವುದೇ ಕಾರಣಕ್ಕೆ ಇಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇದಕ್ಕೆ ಯಾವ ರೀತಿ ಶಾರ್ಟೇಜ್ ಆಗೈತೆ ನೀವೇ ನೋಡಿ ಹೇಳ್ಬಿಡ್ರಿ. ಧನ್ಯವಾದ.